ಆಲ್ ಡಿಯರ್ ಫ್ರೆಂಡ್ಸ್, ಗಾಡ್ಸ್ ಆ್ಯಂಡ್ ಮಾಸ್ಟರ್ಸ್. ಸೊ ನಾವು 3 ವರ್ಡ್ಸ್ ಹೇಳಿದೆ ಈಗ, ಫ್ರೆಂಡ್ಸ್, ಗಾಡ್ಸ್ ಆ್ಯಂಡ್ ಮಾಸ್ಟರ್ಸ್ ಅಂತ. ಸೊ ಫ್ರೆಂಡ್ ಅಂದರೆ ಸ್ನೇಹಿತರು, ಗಾಡ್ ಅಂದರೆ ದೇವರುಗಳು, ಆಮೇಲೆ ಮಾಸ್ಟರ್ಸ್ ಅಂದರೆ ಒಂದು ಯಾವುದೋ ವಿಷಯದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಬುದ್ಧಿವಂತಿಕೆ ಜಾಸ್ತಿ ಇರೋದು, ಓದೋದ್ರಲ್ಲಿ ಎಲ್ಲಕ್ಕಿಂತ ಜಾಸ್ತಿ ತಿಳ್ಕೊಂಡಿರೋದು. ಸೊ ಅವ್ರು ಏನು ಕರೀತಾರೆ, ಮಾಸ್ಟರ್ಸ್ ಅಂತ ಕರೀತಾರೆ. ಈ 3 ಯಾವಾಗ ಆಗ್ತೀವಂದರೆ, ಈ 3 ಎಲ್ಲರೂ ಯಾವಾಗ ನೋಡ್ತೀವಿ, ನಾವು ಯಾವಾಗ ಆಗ್ತೀವಂದರೆ ನಾವು ಧ್ಯಾನ ಮಾಡಿದಾಗ. ಸೊ ನನ್ನ ಜೀವನದಲ್ಲಿ ಧ್ಯಾನಕ್ಕೆ ಬಂದ ಮೇಲೆ ಬಹಳ ಬದಲಾವಣೆಗಳಾಗಿದೆ. ಸೊ ಧ್ಯಾನ ಅಂದರೆ ಏನು? ಸೊ 3 ನಾವು ಯಾಕೆ ಕರಿತೀವಿ? ಇವಾಗ ಎಲ್ಲರೂ ನೋಡ್ಬೇಕಾದ್ರೆ ಏನು ಮಾಡ್ತೀವಿ, ದೇಹದ ಕಡೆ ನೋಡ್ತಾ ಇರ್ತೇವೆ. ದೇಹ ನಮಗೊಂದು ಹೆಸರು ಇದೆ, ಹೆಸರು ಕೊಟ್ಟಿದ್ದಾರೆ, ಹೀಗೆಲ್ಲ ಹೇಳ್ತಿರ್ತೇವೆ ನಾವು. ಬಟ್ ಆ್ಯಕ್ಚುಲಿ ದೇಹ ಶಾಶ್ವತ ಅಲ್ಲ, ಒಂದಿನ ದೇಹನ ಮಣ್ಣು ಮಾಡ್ತಾರೆ, ಗೊತ್ತಿರ್ಬೋದು ನಿಮಗೆ. ಸಾವು ಅನ್ನೋದು ಎಲ್ಲರೂ ಇರುತ್ತೆ. ಅಂದಮೇಲೆ ಅಂದ್ರೆ ನಾವು ಯಾರು? ದೇಹ ಶಾಶ್ವತ ಅಲ್ಲ, ನಾವು ದುಡಿದಿರೋದು ಶಾಶ್ವತ ಅಲ್ಲ, ನಾವು ಓದಿರೋದು ನಮ್ಮ ಜೊತೆ ಬರಲ್ಲ, ನಾವು ಮಾಡೋ ಅಧಿಕಾರನೂ ನಮ್ಮ ಜೊತೆ ಬರಲ್ಲ. ಹಾಗಾದ್ರೆ ಯಾವುದು ಶಾಶ್ವತ? ಹಾಗಾದ್ರೆ ನಾವು ಯಾರು? ಹಾಗಾದರೆ ನಾವು ಯಾವುದು ಶಾಶ್ವತ ಅನ್ನಂದರೆ ಇಷ್ಟೆಲ್ಲ ಮಾತಾಡಿದಾಗ ನಾವು ದಿನ ಓದ್ತೀವಿ, ಬರೀತೀವಿ, ಎಲ್ಲ ಮಾಡ್ತೀವಿ, ಆದರೆ ಯಾವುದು ಶಾಶ್ವತ ಬರಲ್ಲ. ಒಂದಿನ ಎಲ್ಲ ಹೋಗುತ್ತಲ್ಲ. ಬರಬೇಕಾದ್ರೆ ಒಬ್ಬರೇ ಬರ್ತೀವಿ, ಈಗ ಭೂಮಿ ಮೇಲೆ ಹೋಗ್ಬೇಕಾದ್ರೆ ಒಬ್ಬರೇ ಹೋಗ್ತೀವಿ. ಅಂದರೆ ನಾವು ಯಾರು ಅನ್ನೋ ಸತ್ಯ ತಿಳ್ಕೊಳ್ಳೋದೇ ಧ್ಯಾನ. ನಾವೊಂದು ಬೆಳಕು, ಚೈತನ್ಯ ಅಂತ ಕರಿತೀವಿ, ಅರಿವು, ಅವೇರ್ನೆಸ್ ಅಂತ ಕರಿತೀವಿ. ಪ್ರತಿ ಕ್ಷಣನೂ ನೋಡ್ತಾ ಇರೋದು. ಭೂಮಿ ಮೇಲೆ ಬಂದಿರೋದು ಅಂದರೆ ಅನುಭವಕ್ಕೋಸ್ಕರ ಬಂದಿದ್ದೀವಿ. ಈಗ ಹೆಣ್ಣಿನ ದೇಹದಲ್ಲಿದ್ದೀವಿ ಅಂದರೆ ಹೆಣ್ಣಂದ್ರೆ ಏನು? ಹೆಣ್ಮಕ್ಳ ಹತ್ರ ಏನೆಲ್ಲ ಅನುಭವಿಸ್ಬೋದು, ನಾವು ಏನೆಲ್ಲ ಮಾಡೋದು ಸಮಾಜಕ್ಕೆ, ಅದು. ಈಗ ಗಂಡಿನ ದೇಹ ಹುಟ್ಟಿದ್ರೆ ಗಂಡಿನ ಕರ್ತವ್ಯಗಳೇನು? ಸೊ ಗಂಡ ಏನೆಲ್ಲ ಮಾಡ್ಬೋದು. ಬಟ್ ಧ್ಯಾನಕ್ಕೆ ಬಂದಾಗ ಎರಡನ್ನೂ ಮೀರಿ ನಿಂತ್ಕೋತೀವಿ. ನಾವು ಗಂಡು ಅಲ್ಲ, ಹೆಣ್ಣು ಅಲ್ಲ, ಒಳಗಿರುವಂಥ ಆತ್ಮ ಚೈತನ್ಯ ಶಕ್ತಿ, ಆತ್ಮ. ಸೊ ನಾನೇನು ಮಾಡ್ತೀನಪ್ಪ ಅಂದ್ರೆ, ಈಗ ಆತ್ಮ ಬಂದಿರೋ ಕರ್ತವ್ಯ ಇದೆ, ಅನ್ನೋದು ಉದ್ದೇಶ ಇದೆ. ಈ ಭೂಮಿ ಮೇಲೆ ಯಾರು ಸುಮ್ಮನೆ ಹುಟ್ಟಲ್ಲ, ಕಾರಣ ಇದ್ರೆ ಯಾರೂ ಹುಟ್ಟಲ್ಲ. ದೇವ್ರು ಯಾರೂ ಸುಮ್ಮನೆ ಕಳ್ಸಲ್ಲ. ಅಲ್ಲಿ ಏನೋ ಒಂದು ಕಾರಣ ಇರುತ್ತಲ್ಲ, ನಾವೇನೋ ಮಾಡಬೇಕಾಗಿದೆ. ಸೊ ಆ ಕಾರಣ ತಿಳ್ಕೊಬೇಕಂದ್ರೆ ಧ್ಯಾನ ಮಾಡಬೇಕು. ಈ ಪ್ರಶ್ನೆ ಎಲ್ಲ ಬಂದಿರುತ್ತಲ್ಲ, ನಾ ಯಾಕೆ ಹುಟ್ಟಿದ್ದೀನಿ ಅಂತ. ತುಂಬ ಜನ ಧ್ಯಾನಕ್ಕೆ ಬರ್ಬೇಕಾದ್ರೆ ಏನು ಮಾಡ್ತಾರೆ, 3 ರೀತಿ ಬರ್ತಾರೆ. ಒಬ್ರಿಗೆ ಭಾಳ ಸಮಸ್ಯೆ, ಜೀವನದಲ್ಲಿ ತುಂಬ ಕಷ್ಟಗಳಿರ್ತವೆ. ಒಬ್ರಿಗೆ ಏನಪ್ಪ ಅಂದರೆ ಕಾಯಿಲೆ ಇರುತ್ತೆ ಮೈ ಒಳಗಡೆ, ಕ್ಯಾನ್ಸರ್ ಬಂದಿರುತ್ತೆ, ಏನು ದೊಡ್ಡ ದೊಡ್ಡ ಕಾಯಿಲೆ ಎಲ್ಲ ಬಂದ್ಬಿಟ್ಟು ಬರ್ತಾರೆ. ಕೆಲವೊಬ್ಬರಿಗೆ ಪ್ರಶ್ನೆಗಳು ಬರ್ತಾರೆ. ಉದಾಹರಣೆಗೆ ಸ್ವಾಮಿ ವಿವೇಕಾನಂದರು ಮತ್ತು ಬುದ್ಧರು. ಸೊ ಅವ್ರು ಪ್ರಶ್ನೆಗಳು ಬರ್ತಾವೆ, ನಾ ಯಾಕೆ ಹುಟ್ಟಿದ್ದೀನಿ, ದೇವರೆಲ್ಲಿದ್ದಾನೆ, ದೇವರೆಲ್ಲ ಪೂಜೆ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗಿ, ಬಟ್ ದೇವ್ರು ನಿಜವಾಗ್ಲೂ ಅದಾನ? ದೇವರು ನೋಡ್ಬೇಕಲ್ಲ ಒಂದ್ಸಲ ಅವನ್ನ. ಇದನ್ನೆಲ್ಲ ಯಾರು ಸೃಷ್ಟಿ ಮಾಡಿದ್ರು ಈ ಬ್ರಹ್ಮಾಂಡವನ್ನ? ಇಲ್ಲಿರೋ ಪ್ರತಿಯೊಂದು ಕೀಟಗಳು ಹೆಂಗೆ ಹುಟ್ಟಿತ್ತು, ಇವೆಲ್ಲವನ್ನ ಸಾಯ್ತಾಗ ಯಾರು ಸಾಯಿಸ್ತಾ ಇದನ್ನೆಲ್ಲ? ಎಲ್ಲ ಪ್ರಶ್ನೆ ಬರೋರ್ಗೂ ಧ್ಯಾನಕ್ಕೆ ಬರ್ತಾರೆ. ಈ ಸಮಸ್ಯೆ ಬಂದು ಕಾಯಿಲೆ ಬಂದು ಬರೋಗಿಂತನೂ ಈ ಪ್ರಶ್ನೆ ಬಂದು ಬರೋರು ಶ್ರೇಷ್ಠ ಸ್ವಲ್ಪ. ಯಾಕಂದ್ರೆ ಅವ್ರಿಗೆ ಕಷ್ಟಪಡಲ್ಲ, ಸಮಸ್ಯೆ ಬಂದು ಬರಲ್ಲ, ಕಾಯಿಲೆ ಬಂದು ಬರಲ್ಲ, ಅವರು ಆರಾಮ್ ಪ್ರಶ್ನೆಗಳು ಬಂದ್ಬಿಡ್ತಾರೆ ಧ್ಯಾನಕ್ಕೆ. ಸೊ ಧ್ಯಾನ ಏನು ಮಾಡುತ್ತೆ, ಸಿಂಪಲ್ ಆಗಿ ಹೇಳ್ತೀನಿ ನಾನು ನಿಮಗೆ. ಈಗ ನೀವೆಲ್ಲರೂ ಕೂಡ ಧ್ಯಾನ ಮಾಡಿದ್ರೇ ನಿಮ್ಮ ವಿದ್ಯಾಭ್ಯಾಸ ಚಲೋ ಆಗುತ್ತೆ. ನೀವು ಮಾಡೋ ಮುಂದೆ ಯಾವ ಉದ್ಯೋಗ ಅದು ಚೆನ್ನಾಗಿರುತ್ತೆ. ಈಗ ನೀವು ಮದುವೆ ಆದ್ರೂ ಚೆನ್ನಾಗಿರ್ತೀರ. ಅಂದರೆ ಜೀವನದ ಪರಿಪೂರ್ಣತೆ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಧ್ಯಾನ ಮಾಡಿದ್ಮೇಲೆ. ಸೊ ಧ್ಯಾನ ಅಂದರೆ ಏನಂದರೆ ಉಸಿರಾಟವನ್ನು ನೋಡೋದು, ಸಹಜವಾಗಿರುವಂಥ ಉಸಿರಾಟವನ್ನು ನೋಡೋದಕ್ಕೆ ಧ್ಯಾನ ಅಂತ ಕರೀತಾರೆ. ಸೊ ಏನೂ ಮಾಡಾಗಿಲ್ಲ, ಕಣ್ಣು ಮುಚ್ಕೊಳ್ಳೋದು. ಸೊ ಕೈ ಎರಡು ಒಂದಕ್ಕೊಂದಿಗೆ ಲಾಕ್ ಇರುತ್ತೆ, ಕಾಲು ಟಚ್ ಆಗಿರುತ್ತೆ. ಈಗ ಇದನ್ನು ಕುರ್ಚಿ ಮೇಲೆ ಕೂತು ಮಾಡ್ಬೋದು, ಪಲ್ಲಂಗಿ ಮೇಲೆ ಕೂತು ಮಾಡ್ಬೋದು, ಬಸ್ಸಲ್ಲಿ ಕೂತಾನು ಮಾಡ್ಬೋದು. ಈಗ ಯಾವಾಗ ಬೇಕಾದ್ರೂ ಮಾಡ್ಬೋದು. ಇದನ್ನು ಸ್ವಲ್ಪ ಟೆನ್ಷನ್ ಆಯಿತು, ಯೋಚನೆ ತಲೆ ಬರೋಕ್ಕಲ್ಲ ಕೂತ್ಬಿಡು ಧ್ಯಾನ, ಆಗಿಂದ 1 ನಿಮಿಷ ಧ್ಯಾನ ಮಾಡೋದು. ಸೊ ನಮ್ಮ ಜೊತೆ ನಾವಿರೋದೇ ಧ್ಯಾನ. ಸೊ ವಿವೇಕಾನಂದ ನಿಮ್ಗೆ ಗೊತ್ತಿರ್ಬೋದು, ಅವರು ಯಾರೋ ಮಾತಾಡ್ತಾರೆ, ಜಗತ್ತಿನಲ್ಲಿ ಅತಿ ಶ್ರೇಷ್ಠ ವ್ಯಕ್ತಿ ಎಲ್ಲಿದ್ದಾರೆ, ಎಲ್ಲರಿಗಿಂತ ಪ್ರಪಂಚದಲ್ಲಿ ಶ್ರೇಷ್ಠ ವ್ಯಕ್ತಿ ಎಲ್ಲಿದ್ದಾರೆ. ನಾವೆಲ್ಲ ಹುಡುಕ್ತೇವೆ ಯಾರು ಶ್ರೇಷ್ಠ ವ್ಯಕ್ತಿ ಅಂತ. ಬಟ್ ನಮ್ಮ ಕರಡಿ ಮುಂದೆ ನಿಂತ್ಕೋಬೇಕು. ಜಗತ್ತಿನ ಅತಿ ಶ್ರೇಷ್ಠ ವ್ಯಕ್ತಿ ನಾವೇ, ನಮ್ಮೊಳಗೆ ಇದ್ದಾರೆ ಆ ವ್ಯಕ್ತಿ. ಆ ವ್ಯಕ್ತಿ ಜೊತೆ ನಾವು ಮಾತಾಡ್ತಾ ಇಲ್ಲ, ಅದಕ್ಕೆ ಆ ವ್ಯಕ್ತಿ ನಮ್ಗೇನು ಹೇಳ್ತಾ ಇಲ್ಲ. ಸಮಸ್ಯೆ ಬಂದಾಗ ಆ ವ್ಯಕ್ತಿ ಜೊತೆ ಮಾತಾಡ್ಬೇಕು. ನಾವು ಏನೇ ಜೀವನದ ಘಟನೆಗಳಾದ್ರೂ ಆ ವ್ಯಕ್ತಿ ಜೊತೆ ಮಾತಾಡಬೇಕು, ಹೋಗಿ ಕೇಳಬೇಕು, ಏನಾಯಿತು, ಯಾಕಾಯಿತು. ನಮ್ಮ ಜೊತೆ ನಾವು ಟೈಮ್ ಕೊಟ್ಕೊಳ್ಳೋದು ಧ್ಯಾನ ಅಂತ ಕರೀತಾರೆ. ಈಗ ಧ್ಯಾನ ಮಾಡ್ತಾ ಏನಾಗುತ್ತೆ, ಸಹಜವಾಗಿ ಉಸಿರಾಟ ನೋಡ್ತೇವೆ. ಈಗ ನಾನು ಮಾತಾಡ್ತಾ ಇದ್ದೀನಿ, ಉಸಿರಾಡ್ತಾ ಇದ್ದೀನಲ್ಲ, ಉಸಿರು ನಿಲ್ಲಿಸಿದಿನ ಇಲ್ಲ, ಉಸಿರಾಡ್ತಾನೆ ಇದ್ದೀನಿ. ಅಂದರೆ ಜೋರ ಉಸಿರಾಟ ಬಿಡೋದಲ್ಲ, ಸಹಜವಾಗಿ ಆಗುವಂಥ ಉಸಿರಾಟ ನೋಡೋದು ಧ್ಯಾನ. ಕಣ್ಣು ಮುಚ್ಕೊಳ್ಳೋದು, ಉಸಿರಾಟ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಟ್ ಯೋಚನೆನೂ ಬರುತ್ತೆ. ಈ ಮನೆ ಕಸ ಉಳಿಸ್ಬೇಕಾದ್ರೆ ಕಸ ಬರುತ್ತೆ ನೋಡಿದ್ರೆ, ಎಲ್ಲ ಮೂಲೆ ಕಸ ಬರ್ತಾ ಇರುತ್ತೆ. ಆ ಕಸ ಎಲ್ಲ ತೊಗೊಂಡೋಗಿ ಹೊರ ಹಾಕ್ತೇವೆ. ಹಾಗೆ ಏನಂದ್ರೆ ತಲೆ ಒಳಗಡೆ ಕಸ ಇರುತ್ತೆ ನಮಗೆ, ಏನೇನೋ ಯೋಚನೆಗಳು. ಅದು ಅಭ್ಯಾಸ ಮಾಡೋಕ್ಕೂ ಟೆನ್ಷನ್ನು, ಯಾಕೆ ಓದ್ಬೇಕಪ್ಪ, ಎಕ್ಸಾಮ್ ಸ್ಕೋರ್ ಬರುತ್ತೆ ಇಲ್ಲೋ, ಪಾಸ್ ಹಾಕಿನಲ್ಲ ನಾನು, ನಮ್ಗೆ ಯಾರ್ಯಾರು ಬೈತಾರೇನೋ, ಎಲ್ಲ ಬೇಡವಾದ ಯೋಚನೆಗಳಿವೆಲ್ಲ. ಸೊ ಇವೆಲ್ಲವನ್ನು ಏನು ಮಾಡುತ್ತೆ ಧ್ಯಾನ ಕೂತ್ಕೊಂಡಾಗ ಎಲ್ಲ ಯೋಚನೆ ಹೊರ ಹಾಕುತ್ತೆ. ನೋಡಿ ತಲೆ ಏನೇ ಕಸ ಇದೆ ನೋಡ್ಕೊಂತ ಎಲ್ಲ ಹೊರ ಹಾಕುತ್ತೆ. ಆಮೇಲೆ ತಲೆ ಶಾಂತ ಆಗುತ್ತೆ, ತಲೆ ಖಾಲಿ ಆಗುತ್ತೆ. ತಲೆ ಖಾಲಿ ಅಂತ ನೀವು ದೇವರಾಗ್ತೀರ. ಅಂದರೆ ಆ ಕ್ಷಣದಲ್ಲಿ ಬರ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನು ಯೋಚನೆ ಮಾಡಲ್ಲ, ಏನಾಗಿದ್ದೆಲ್ಲ ನಿಮಗೆ ಭಗವಂತ
ಆ ಕ್ಷಣದಲ್ಲಿ ಬದುಕೋರೇ ಫೋಕಸ್ ಜಾಸ್ತಿ ಇರುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಸ್ವಾಮಿ ವಿವೇಕಾನಂದರು 5 ವರ್ಷಕ್ಕೆ ಧ್ಯಾನ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಒಂದು ಪುಸ್ತಕ ಓದಿದ್ರೆ ಅವರು ಏನೇ ಪ್ರಶ್ನೆ ಕೇಳಿದ್ರು ಆ ಪುಟ ಹೇಳ್ತಾರೆ, ಎಷ್ಟನೇ ಪುಟದಲ್ಲಿದೆ, ಎಷ್ಟನೇ ಲೈನಲ್ಲಿ ಆನ್ಸರ್ ಬರುತ್ತೆ. 5 ವರ್ಷಕ್ಕೆ 1 hour ಧ್ಯಾನ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಆ ಸತ್ಯ ಎಲ್ಲ ಗೊತ್ತು ನಮಗೆ, ಬಟ್ ನಾವು ಯಾರೂ ಧ್ಯಾನ ಮಾಡ್ತಾ ಇಲ್ಲ. ತಪ್ಪು ಕಲ್ಪನೆ ಧ್ಯಾನದ ಬಗ್ಗೆ. ಧ್ಯಾನ ಮಾಡ್ತಾ ಕೂತ್ರೆ ಎಲ್ಲ ಬಿಡ್ತಾರೋ ಹಂಗೆ 108. ಹೌದು, ಧ್ಯಾನ ಮಾಡಿದ್ರೆ ಏನು ಬಿಡ್ತೇವೆ ಅಂದರೆ ಕೋಪ ಬಿಡ್ತೇವೆ, ಅಹಂಕಾರ ಬಿಡ್ತೇವೆ, ಅಸೂಯೆ ಬಿಡ್ತೇವೆ, ಅನವಶ್ಯಕವಾಗಿ ಏನು ಅಳು ಬರೋದು, ದುಃಖ ಇವೆಲ್ಲ ಬಿಟ್ಕೊತಾ ಬರ್ತೇವೆ. ಅದನ್ನೇ ಧ್ಯಾನ ಅಂತ ಬರೋದು. ನಮ್ಮೊಳಗಿರೋ ಬೇಡವಾದ ಭಾವನೆಯನ್ನು ಬಿಡೋದೇ ಧ್ಯಾನ. ಆಗ ನಾವು ಆತ್ಮ ಅಂತ ಅರ್ಥ ಮಾಡ್ಕೊಳ್ಳೋದು. ಸೊ ಉಸಿರಾಟ ಮುಗ್ತಾ ಏನಾಗುತ್ತೆ, ಧ್ಯಾನ ಕೂತಾಗ ಫಸ್ಟ್ ಯೋಚನೆ ಎಲ್ಲ ಬಂದು ಮುಗುತ್ತೆ. ಅಲ್ಲ ಹೋಗಿ ಖಾಲಿಯಾಗಿ ಶಿವನ ಸ್ಥಿತಿ ಬರ್ತೀರಾ, ಅವಾಗ ಉಸಿರಾಟ ಅಷ್ಟೇ ನೋಡ್ತಾ ಇರ್ತೀರಾ. ಉಸಿರು ಬಂದು ಮುಬ್ಬಿನ ಬದೇ ನಿಂತ್ಕೊಳ್ಳುತ್ತೆ. ಬಟ್ ನೀವಾಗಿ ಟ್ರೈ ಮಾಡಬಾರ್ದು, ಬರ್ತಾ ತಗೊಳ್ಬಾರ್ದು. ಅದು ಬರೋ ಟೈಮ್ ತಾನಾಗಿ ಬರುತ್ತೆ. ಅದಕ್ಕೊಬ್ರು 1 ವರ್ಷ ತಗೊಳುತ್ತೆ, 2 ವರ್ಷ ತಗೊಳುತ್ತೆ, ಒಬ್ರು ಆಗಿದ್ದಾಗಲೇ ಬಂದು ನಿಂತ್ಕೊಳ್ಳುತ್ತೆ. ಇದು ಸಹಜವಾಗಿ ಆಗುತ್ತೆ, ಅದು ಉಸಿರು ಬಂದು ನಿಂತ್ಕೊಳ್ಳೋದು. ಸೊ ಆ ರೀತಿ ಆಗ್ತಾ ತಲೆ ಬ್ರಹ್ಮಹತ್ಯೆ ಅಂತ ಕರೀತಾರೆ. ಬ್ರಹ್ಮ ಓಕೆ, ಏನಂದರೆ ತಲೆ ಮಧ್ಯಭಾಗದಲ್ಲಿ ಬ್ರಹ್ಮರಂಧ್ರದ ಮೂಲಕ ವಿಶ್ವಶಕ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಿಶ್ವಶಕ್ತಿ ಅನ್ನೋದು ಅವೇರ್ನೆಸ್, ಅರಿವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ. ಸೊ ಅರಿವಿನಿಂದ ಏನಾಗುತ್ತಪ್ಪ ಅಂದರೆ ವಿಶ್ವಶಕ್ತಿ ಎಲ್ಲ ಕಡೆ ಹೋದಂಗೆ ಕಾಯಿಲೆಗಳೆಲ್ಲ ಕ್ಯೂರ್ ಆಗುತ್ತೆ. ಬೇಡವಾಗಿರುವಂಥ ಕೆಟ್ಟ ಹವ್ಯಾಸ ಎಲ್ಲ ದೂರ ಆಗುತ್ತೆ. ಎಷ್ಟು ಜನ ಧ್ಯಾನಕ್ಕೆ ಬಂದಿದ್ದಾರೋ ಅನವಶ್ಯಕ ಮೊಬೈಲ್ ಸ್ಟಾಪ್ ಮಾಡಿದ್ದಾರೆ. ಅವ್ರು ಅನ್ಕೊಂಡು ಮೊಬೈಲ್ ಆಡೋಕ್ಕಾಗಲ್ಲ ಅವ್ರ ಕೈಯಿಂದ. ಯಾಕಂದ್ರೆ ಅವೇರ್ನೆಸ್ ಬಂದ್ಬಿಡುತ್ತೆ, ನಾನು ಆತ್ಮ, ನಾನು ಮೊಬೈಲ್ ಆಡೋಕ್ಕೆ ಕೊಟ್ಟಿಲ್ಲ. ಮೊಬೈಲ್ ನೋಡ್ತಾರೆ, ಮೊಬೈಲ್ನ ಸರಿಯಾಗಿ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಕುಡಿಯೋದನ್ನ ಬಿಟ್ಟಿದ್ದಾರೆ. ಯಾವ್ಯಾವೆಲ್ಲ ಕೆಟ್ಟ ಹವ್ಯಾಸ ಇರುತ್ತಲ್ಲ, ಒಬ್ಬರು ಬೈಯೋದು, ಹಿಂದಿಂದೆ ಮಾತಾಡೋದು, ಗಾಸಿಪ್ ಮಾತಾಡೋದು, ಒಬ್ಬರ ಬಗ್ಗೆ ಎಲ್ಲ ಬಿಟ್ಟಿರ್ತಾರೆ ಧ್ಯಾನಕ್ಕೆ ಬಂದ ತಕ್ಷಣ. ಯಾಕಂದ್ರೆ ಅವ್ರು ಗೊತ್ತಾಗಲ್ಲ ಯಾವ ಎದುರಿಸಿದ್ದೀನಿ, ನಾನು ಏನು ಮಾಡಬೇಕು, ಆ ಸತ್ಯ ಗೊತ್ತಾಗುತ್ತೆ. ಈಗ ನೋಡಿ, ನಾನು ಧ್ಯಾನಕ್ಕೆ ಬರೋದಕ್ಕೆ ಮುಂಚೆ ನಾನು ಹೆಂಗೆ ಮಾಡ್ತಾ ಇದ್ದೆ ಬರ್ತಾರೆ ನಾನಂದರೆ, ಸುಮ್ಮನೆ ಹೋಟೆಲ್ ಹೋಗೋದು, ಊಟ ಮಾಡೋದು, ಸ್ವಲ್ಪ ಯಾವುದೋ ಪ್ಲೇಸಿಗೆ ಹೋಗೋಣ, ಅಡ್ಡಾಡ್ಕೊಂಬರೋಣ, ಹಿಂಗಿತ್ತು ಮೈಂಡ್ಸೆಟ್ಟು. ಎಲ್ಲರೂ ಹಂಗೆ ಇರ್ತಾರೆ ಬರ್ತಾರೆ ಅಂದರೆ. ಭಾಳ ಅಂದರೆ ನೀವೆಲ್ಲ ಸ್ಕೂಲಲ್ಲಿ ಚಾಕ್ಲೇಟ್ ಕೊಡ್ತೀರ, ಎಲ್ಲರೂ ಚಾಕ್ಲೇಟ್ ಕೊಡ್ತೀರಾ, ಮತ್ತು ಊಟ ಮಾಡೋದು ಮತ್ತು ಮನೆಯಲ್ಲಿ ಮಾಡ್ಕೊಳ್ಳೋದು, ಇಷ್ಟೇ ಸಿಂಪಲ್ ಆಗಿರುತ್ತೆ. ಬಟ್ ಧ್ಯಾನ ಮಾಡಿದ್ಮೇಲೆ ಮೈಂಡ್ ಹೆಂಗೆ ಚೇಂಜ್ ಆಯ್ತು ನೋಡಿ. ಸೊ ಎಲ್ಲ ಜೊತೆ ಸೇರ್ಕೊಂಡು ಧ್ಯಾನ ಮಾಡೋಣ, ಸೊ ಧ್ಯಾನ ಹೇಳ್ಕೊಡೋಣ, ನಿಜವಾದ ಬರ್ತಾರೆ ಧ್ಯಾನ ಹಂಚೋದು, ಎಲ್ಲರೂ ಶಾಂತವಾಗಿ ನೋಡ್ಕೊಳ್ಳೋದು, ಈ ರೀತಿ ಮೈಂಡ್ ಚೇಂಜ್ ಆಗ್ತಾ ಬರುತ್ತೆ. ಯೋಚನೆಗಳು ಬದಲಾಗ್ತವೆ ಧ್ಯಾನ ಮಾಡ್ತಾ. ಸೊ ಅಂದರೆ ನೀವು ಅಷ್ಟು ಶ್ರೇಷ್ಠ ವ್ಯಕ್ತಿಗಳ ಬದಲಾಗ್ತಾರೆ. ಸೊ ಧ್ಯಾನ ಮಾಡಿ ನೀವು ಯಾವುದೇ ಕೆಲಸ ಮಾಡಿದ್ರು ಲೈಫಲ್ಲಿ ಇಂಪ್ರೂವ್ ಆಗ್ತೀರಾ. ಏನಿಲ್ಲ, ದಿನಕ್ಕೆ ಒಂದು 5 ನಿಮಿಷ ಮಾಡಬೇಕಷ್ಟೇ ಧ್ಯಾನ. ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಅಥವಾ ಏನೋ ಓದೋಕ್ಕಿಂತ ಮುಂಚೆ ಒಂದೇ ಸಲ ಮಾಡಿ ಸಾಕು. 5 ನಿಮಿಷಕ್ಕೆ 2 ನಿಮಿಷ ಮಾಡಿ. 41 ದಿನ ಬಿಡಬಾರ್ದು. 41 ದಿನ ಅಂದರೆ ಪ್ರಾಕ್ಟೀಸ್ ಆಗಬೇಕಲ್ಲ ಮೈಂಡಿಗೆ. ಇಷ್ಟು ದಿನ ಗೊತ್ತಿಲ್ಲ ಇರುತ್ತೆ ಧ್ಯಾನ ಅಂದರೆ ಏನಂತ. ನೀವು 1 ದಿನ ಬಿಟ್ಟರು ಮತ್ತು ಅದು ದಿನ ಮರೆತು ಬಿಡುತ್ತೆ. ಸೊ ನೀವು ದಿನ ಮಾಡ್ತಾ ಏನಾಗುತ್ತೆ, 41 ದಿನ ಮುಗಿದೊಳಗಡೆ ಒಂದು ಮ್ಯಾಜಿಕ್ ಸ್ಟಾರ್ಟ್ ಆಗುತ್ತೆ. ಮೈಂಡ್ ರಿಮೋಟ್ ಕಂಟ್ರೋಲ್ ಸಿಗುತ್ತೆ ನಿಮಗೆ. ನೀವು ಅನ್ಕೊಂಡು ಒಂದು ಬೇಡವಾದ ಯೋಚನೆ ಬರಲ್ಲ. ಸೊ ನೀವು ಒಪ್ಕೋಬೇಕಾ ಕರೆಕ್ಟ್ ಒಂದ್ಸಲ ಹೋಗಿ ತಲೆ ಉಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಬಗ್ಗೆ ನೀವು ಸತ್ಯ ತಿಳ್ಕೊತೀರಾ, ಎಲ್ಲರ ಬಗ್ಗೆ ಪ್ರೀತಿ ವಿಶ್ವಾಸ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇನು ಅನ್ಕೊತಿರೋದ್ರಿಂದ ಎಲ್ಲ ಸಿಗುತ್ತೆ ನಿಮಗೆ ಧ್ಯಾನ ಮಾಡ್ತಾ. ಹೌದಾ? ಸೊ ಹಾಗಾಗಿ ಅಂಥ ಧ್ಯಾನ ನಾನೀಗ ಮಾಡಿಸ್ತೀನಿ. ಎಲ್ಲರೂ ಮಾಡೋಣ. ಒಂದು ಬ್ಯೂಟಿಫುಲ್ ಮ್ಯೂಸಿಕ್ ಇದೆ, ಸೊ ಮ್ಯೂಸಿಕನ್ನು ಹಾಕ್ತೀನಿ. ಮ್ಯೂಸಿಕ್ ಹಾಕ್ಬಿಟ್ಟು ಒಂದು ಸಾಂಗ್ ಇದೆ, ಒಂದು ಸಾಂಗ್ ಹಾಕ್ತೀನಿ. ಓಕೆ, ಸಾಂಗ್ ಹಾಕಿದ್ರೆ ನಿಮಗೆ ಸಾಂಗ್ನ ಕೇಳ್ತಾ ಪಾಸಿಟಿವ್ ಆಗಿ ಧ್ಯಾನ ಮಾಡ್ತೀರಲ್ಲ, ಕೇಳ್ತಾ ಯೋಚನೆ ಕಡಿಮೆ ಆಗುತ್ತೆ. ಓಕೆ, ಸೊ ಇನ್ನೊಂದು ಈ ಧ್ಯಾನ ಮಾಡಿಸೋಕ್ಕಿಂತ ಮುಂಚೆ ಸೊ ನನಗಿದು ಕನಸಿತ್ತು ತುಂಬ ವರ್ಷದಿಂದ. ಸೊ ಏನಂದರೆ, ಸೊ ಈ ರೀತಿ ಬಂದು ಸ್ಕೂಲಿಗೆ ಬಂದು ಎಲ್ಲ ಮಕ್ಕಳ ಜೊತೆ ಧ್ಯಾನ ಹೇಳ್ಕೊಟ್ಟು ಎಲ್ಲರಿಗೆ ಧ್ಯಾನ ಮಾಡಿಸಿದ ಮೇಲೆ ಅನ್ನದಾನ ಮಾಡಬೇಕಂತ. ಹಂಗೆ ಅನ್ನದಾನ ಮಾಡಬಾರ್ದು. ಯಾಕಂದರೆ ತಲೆ ಖಾಲಿ ಮಾಡೋಕ್ಕೆ ದೇವ್ರು ಆಗ್ತಾರೆ, ದೇವರಿಗೆ ಅನ್ನದಾನ ಮಾಡಬೇಕು. ಸೊ ಮಾಡಬೇಕಂತಿತ್ತು. ಸೊ ಅದಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಸಂಸ್ಥೆಯವರು. ಸೊ ಆ ಸಂಸ್ಥೆ ಮೇಡಮ್ ಅವ್ರಿಗೆ ಮೊದಲು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಒಂದು ಬರೋಕ್ಕೆ ಅವಕಾಶ ಮಾಡಿಕೊಟ್ರು, ಆ ಒಂದೆಲ್ಲ ಹಂಚೋಕ್ಕೆ ಹಂಚೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದಾದಮೇಲೆ ನಾನು ಹೇಳಿದ ತಕ್ಷಣವೇ ನಮ್ಮ ಸರ್ ಅವರು ಕೂಡ ಆಯಿತು ಹೋಗೋಣ, ನಮಗೆಲ್ಲ ಗೊತ್ತಿದೆ, ಇದೆಲ್ಲ ಕರ್ಕೊಂಡು ಹೋಗ್ತೇನೆ ನಾನು. ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಇಂಥ ವಿಷಯಕ್ಕೆಲ್ಲ. ಅವರು ಕೂಡ ಧ್ಯಾನ ಮಾಡ್ತಾ ಇದ್ದಾರೆ ಈಗ ರೀಸೆಂಟಾಗಿ. ಹೌದಾ? ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಸೊ ಎಲ್ಲರ ಮೂಲಕ. ಯಾಕಂದರೆ ಈ ರೀತಿ ಸಹಾಯ ಮಾಡೋದು ಬೇಕಲ್ವ. ಸಹಾಯ ಮಾಡೋದು ಒಬ್ಬರೇ ಹೋಗೋಕ್ಕಾಗಲ್ಲ, ಸಮಾಜದ ಒಬ್ಬರೇ ಎಲ್ಲ ಮಾಡೋಕ್ಕಾಗಲ್ಲ. ಗಾಂಧೀಜಿ ಇದು ಸ್ವತಂತ್ರ ಕೊಟ್ಟ, ಬಟ್ ಅವ್ರ ಹಿಂದೆ ಎಷ್ಟೋ ಜನ ಬಂದರು. ಹಿಂದೆ ನಾವು ಒಬ್ಬರೇ ಕಾರ್ಯಕ್ರಮ ಆಗ್ತಿರಲಿಲ್ಲ. ಗಾಂಧಿ ಒಬ್ಬ ಸ್ವಾತಂತ್ರ್ಯ ಸಿಕ್ಕಂದ್ರೆ ಆಗ್ತಿರ್ಲಿಲ್ಲ. ಹಿಂದೆ ಸಾವಿರಾರು ಜನನ ಎಬ್ಸಿದ, ಎಲ್ಲರೂ ಕೂತ್ಕೊಂಡು ಸ್ವಾತಂತ್ರ್ಯ ಸಿಕ್ತು. ಸೊ ನಮ್ಮ ಜೊತೆ ಯಾರ್ಯಾರು ಸಹಾಯ ಮಾಡಿರ್ತಾರಲ್ವಾ, ನಾವು ಕಡೆತನ ಮರಿಬಾರ್ದು ಅವ್ರನ್ನ. ಹೌದಾ? ಸೊ ಅದೇ ರೀತಿಯಲ್ಲಿ ನಮ್ಮ ಹಸ್ಬೆಂಡು, ನನ್ನ ಮದುವೆ ಆಗಿದೆ. ನಮ್ಮ ಹಸ್ಬೆಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂದರೆ, ಸೊ ನಾನು ಧ್ಯಾನಕ್ಕೆ ಬಂದಾಗ ಇಲ್ಲಿ ಮಟ್ಟನೂ ಪ್ರತಿಯೊಂದು ಯಾವುದೇ ಸ್ಕೂಲಿಗೆ ಕಾಲೇಜ್ ಎಲ್ಲ ಕಡೆ ಹೋಗ್ಬಂದಿದ್ದೀನಿ, ಧ್ಯಾನ ಹೇಳ್ಕೊಂಡ್ಬಂದಿದ್ದೀನಿ. ಎಲ್ಲಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಹೋಗ್ಬಾ, ಧ್ಯಾನ ಹೇಳ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡ್ತಾ ಇಲ್ಲ, ಎಲ್ಲರಿಗೂ ಪ್ರಚಾರ ಆಗಿದೆ ಧ್ಯಾನದ ಬಗ್ಗೆ. ಯೂಟ್ಯೂಬ್ ಚಾನಲ್ ಮಾಡಿ ಅದಕ್ಕೂ ಸಪೋರ್ಟ್ ಮಾಡಿದ್ದಾರೆ.
ಆಮೇಲೆ ಕ್ಲಾಸಸ್ ಜಾಯ್ನ್ ಲೈಫ್ ಎಜುಕೇಷನ್ ಅಂತ ಲೈಫ್ ಬಗ್ಗೆ ತಿಳ್ಕೊತಾ ಇದ್ದೀನಿ, ಅದಕ್ಕೂ ಸಪೋರ್ಟ್ವಾಗಿ ನಿಂತ್ಕೊಂಡಿದ್ದಾರೆ. ಸೊ ಮನೇಲಿ ಯಾವುದೂ ಎಜುಕೇಷನ್ ಹಾಕಲ್ಲ ಅವರು. ಈಗಲೂ ಕರ್ಕೊಂಬಂದ್ರು ಅವ್ರು ನನ್ನ. ಸೊ ಇಲ್ಲಿ ಮಠ ಕರ್ಕೊಂಬಂದು ಮಾಡೋಣ ಬಾ ನೋಡೋಣ ಅಂತಂದರು. ಸೊ ನಾನು ಲಕ್ಕಿ ಅಂತ ಹೇಳ್ಬೋದು. ಸೊ ದೇವ್ರು ನನಗೆ ಒಂದು ಕೆಲಸ ಮಾಡೋಕ್ಕೆ ಒಂದು ಒಳ್ಳೆ ಎಕ್ಸ್ಪೆಕ್ಟನ್ನು ಕೊಟ್ಟಿದ್ದಾರೆ. ಸೊ ಅವ್ರಿಗೂ ಕೂಡ ನಾನು ಎಲ್ಲರ ಮುಂದೆ ಸೊ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಏನಪ್ಪ ಅಂದರೆ ಈ ರೀತಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳುವಂಥ ಗುಣ ಬರುತ್ತೆ ಧ್ಯಾನದಿಂದ. ಥ್ಯಾಂಕ್ಸ್ ಹೇಳ್ತೀವಿ ನಾವು. ಯಾರು ಫ್ರೆಂಡ್ಸ್ ಚಿತ್ರವನ್ನೇನೋ ಫ್ರೆಂಡ್ ಕೊಟ್ಟರು ಏನೋ ಕೇಳ್ತಾರೆ, ನಮ್ಗೆ ಸ್ವಲ್ಪ ಏನೋ ಫಸ್ಟ್ ಟೈಮ್ ರಬ್ಬರ್ ಕೊಟ್ಟು ಕೆಲಸಕ್ಕೆ ಏನೋ ಕೊಡ್ತೀವಿ ಅಂದ ತಕ್ಷಣ ಕೊಡ್ತಾರೆ, ಅವ್ರು ತಗೋ ಬರೀ ಅಂತಾರೆ. ಥ್ಯಾಂಕ್ಸ್ ಅಂತ ಹೇಳಬೇಕು. ನೀವು ಕೊಟ್ಟೆಲ್ಲ ನನಗೆ ಇಲ್ಲಿ ಕೊಟ್ಟೆ ಹೋದ್ರೆ ಬರೋಕೆ ಆಗ್ತಿರ್ಲಿಲ್ಲ. ಈ ಗುಣ ಬರುತ್ತೆ, ಕೃತಜ್ಞತೆ, ಇನ್ನೊಬ್ರು ಒಳ್ಳೇದಾಗಲಿ, ಈ ಎಲ್ಲ ಕ್ವಾಲಿಟೀಸ್ ಬರೋದೇ ಧ್ಯಾನ. ಬೇಡವಾಗ ಹೋಗೋದು, ಬೇಕಾಗಿರೋದು ಬರೋದು. ಆಯಿತಾ? ಸೊ ಇದು ಧ್ಯಾನ ಮಾಡೋಣ. ಸೊ ಒಂದು 5 ನಿಮಿಷ ನಾನು ಹೇಳ್ತಾ ಬರ್ತೀನಿ, ಅರ್ಥ ಮಾಡೋಣ. ಓಕೆ, ಕಣ್ಣು ಮುಚ್ಕೊಳ್ಳಿ. ಸೊ ಎಲ್ಲ ಕಣ್ಣು ಮುಚ್ಕೊಳ್ಳಿ. ಕೈ ಎರಡು ಕ್ರಾಸ್ ಇದೆ, ಒಂದು ಕೊಡಿ ಕೈ ಇದು ಮಾಡ್ಕೊಂಡು ಕಾಲು ಕಟ್ತಾ ಇದ್ದೀನಿ. ಓಕೆ, ಕಣ್ಣು ಮುಚ್ಕೊಳ್ಳಿ. ಕಣ್ಣು ಮುಚ್ಕೊಳ್ಳಿ. ಸಹಜವಾದ ಸ್ಥಿರವಾದ ಸುಖವಾದ ಆಸನದಲ್ಲಿ ಕೂತ್ಕೊಳ್ಳಿ. ಬೆಂಡ್ ಸ್ಟ್ರೇಟ್ ಆಗಿರ್ಬೇಕಂತೇನಿಲ್ಲ, ಆರಾಮಾಗಿ ನನಗೆ ಅನ್ಸುತ್ತೆ ಕಂಫರ್ಟೇಬಲ್ ಕೂತ್ಕೊಳ್ಳಿ. ಬೆಂಡ್ ಸ್ಟ್ರೇಟ್ ಆಗಿರಬೇಕು ಅಂತೆಲ್ಲ ಬೆಂಡ್ ಹೊಸಕ್ಕೆ ಸ್ಟಾರ್ಟ್ ಮಾಡಿ ಧ್ಯಾನ ಮಾಡೋಕ್ಕಾಗಲ್ಲ. ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಗೆ ಹೆಂಗೆ ಅನ್ಸುತ್ತೆ ನಾವು ಕೂತ್ಕೊಳ್ಳಿ. ಆರಾಮಾಗಿ ಲೂಸ್ ಬಿಡಿ, ಬಾಡಿ ಎಲ್ಲ ಹಗರ ಬಿಡಿ, ಕಂಪ್ಲೀಟ್ ಹಗರ ಇರಲಿ. ನಿಮ್ಮ ಸಹಜವಾದ ಉಸಿರಾಟ ಗಮನಿಸ್ತಾ ಇದೆ. ಏನು ಉಸಿರಾಡಕ್ಕೆ ಹೋಗ್ಬಿಡಿ. ಇವಾಗನೇ ತಾನಾಗಿ ಉಸಿರು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸುಮ್ಮನೆ ನೋಡಿ ಏನು ಬರ್ತಾ ಇದೆ ಉಸಿರು. ನಾವು ಯಾವತ್ತೂ ನಮ್ಮ ಉಸಿರನ್ನು ನೋಡೇ ಇಲ್ಲ. ಸಾಯವಾಗ ನೋಡ್ತೇವೆ ಬದುಕಿದಾರೋ ಇಲ್ವೋ ಅಂತ. ಆ ಉಸಿರನ್ನು ನೋಡಿದರೆ ಜೀವನ ಅನ್ನೋದೇ ಬದಲಾಗುತ್ತೆ. ಇಲ್ಲಿವರೆಗೂ ಕೂಡ ನಮ್ಮ ಜೀವನಕ್ಕೆ ಪ್ರತಿ ಡೈರೆಕ್ಷನ್ ಕೊಡದೆ ಆ ಉಸಿರಾಟ. ಉಸಿರೇ ದೇವರು ಅಂತ ಕರೀತಾರೆ. ಸೊ ಉಸಿರನ್ನು ಈಗ ನೋಡುವಂಥ ಅವಕಾಶ ಸಿಕ್ಕಿದೆ ಎಲ್ಲರಿಗೂ ಕೂಡ. ಸಂಪೂರ್ಣವಾದ ಉಸಿರಾಟವನ್ನು ನೋಡಿ, ಉಸಿರಾಟವನ್ನು ನೋಡ್ತಾ ಇರಿ. ನಿಮ್ಮ ಜೊತೆ ನೀವಿರಿ. ಬದುಕು ತುಂಬಾ ಸುಂದರವಾಗಿದೆ. ಇಲ್ಲಿರೋರೆಲ್ಲರೂ ಕೂಡ ಭಗವಂತರಾಗಿದ್ದಾರೆ. ಈ ಭಗವಂತನನ್ನ ನೋಡುವಂತಹ ಅವಕಾಶ ನಮಗೆ ಧ್ಯಾನದಿಂದ ಮಾತ್ರ ಸಿಗುತ್ತೆ. ಪ್ರತಿ ಕ್ಷಣ ಧ್ಯಾನ ಮಾಡೋದು ನಮ್ಮಲ್ಲಿರುವಂಥ ಅರಿವನ್ನು ಜಾಸ್ತಿ ಮಾಡುತ್ತೆ. ನಾನೇನು ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ, ಏನು ಕೆಲಸ ಮಾಡ್ತಾ ಇದ್ದೀನಿ, ಇವೆಲ್ಲವನ್ನ ನಮಗೆ ಹೆಚ್ಚು ಅರಿವು ಮೂಡಿಸೋದೇ ಧ್ಯಾನ. ಪ್ರತಿ ಕ್ಷಣ ಅರಿವಿನಲ್ಲಿರೋದ್ರಿಂದ ಎಷ್ಟೋ ದುಃಖಗಳಿಂದ, ಬೇಡವಾದ ಆಲೋಚನೆಗಳಿಂದ, ಬೇಡವಾದ ಭಾವನೆಗಳಿಂದ ನಾವು ಹೊರಗೆ ಬರ್ತೀವಿ. ಎಲ್ಲ ದಾನಗಳಿಗಿಂತಲೂ ಶ್ರೇಷ್ಠವಾದ ದಾನ ಯಾವುದಂದರೆ ಅದು ಧ್ಯಾನ. ಇದು ನಮ್ಮನ್ನು ಪರಮಾತ್ಮನಿಗೆ ಕರ್ಕೊಂಡು ಹೋಗುವಂಥ ಒಂದು ಮಾರ್ಗ. ಬಿಸ್ಕೆಟ್ ಯಾರಿಗೆ ಬಂದಿರ ಕೊಡವ ಬಂದೋರಿ ಯಾಕಂದ್ರೆ ಗಂಡ ಮಕ್ಕಳಿಗೆ